ಮೇಡಮ್, ನಾವು ಮಾಸ್ ಟಿವಿಯಿಂದ ಬಂದಿದ್ವಿ. ಒಂದು ರವಿಕುಮಾರ್ದು ಒಂದು ಕೇಸ್ ಬಗ್ಗೆ ತಮ್ಮ ಸಸ್ಪೆನ್ಷನ್ ಆಗಿದೆ ಲಾಯರ್ಸು 4-5 ಜನ ಅಂತಂದರೆ ಅದರ ಬಗ್ಗೆ ತಮ್ಮನ್ನು ಕೇಳೋಣ ಅಂತ ಬಂದೆ. ನೋಡಿ, ಈಗ 5 ಜನ ಅಡ್ವೊಕೇಟ್ಸ್ದು ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ಅವ್ರು ಸಸ್ಪೆಂಡೆಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ವಿಡಿಯೋ ವೈರಲ್ ಆದಾಗ ಒಂದು ಗ್ರೂಪಲ್ಲಿ ಐ ಎಕ್ಸ್ಪ್ರೆಸ್ ಮೈ ಒಪಿನಿಯನ್ ದಟ್ ಇದು ವಿಡಿಯೋದಲ್ಲಿ ಫೋಟೋಸ್ ಬಂದಿದೆಯಲ್ಲ ಅದು ತಪ್ಪು. ಒಂದು ಅಡ್ವೊಕೇಟ್ಗೆ ಅವ್ರದ್ದೇ ಒಂದು ಇದಿದೆ, ಡಿಗ್ನಿಫೈಡ್ ಲೈಫ್ ಅಂತ ಹೇಳ್ಬಿಟ್ಟಿರ್ತದೆ. ಅದಕ್ಕೆ ಧಕ್ಕೆ ತಂದಿದ್ದೀರಾ ನೀವು, ಆ ಥರ ಮಾಡಬಾರ್ದಿತ್ತು, ಫೋಟೋಸ್ಗಳು ಹಾಕಿದ್ದು ಮಾತ್ರ ತಪ್ಪು ಅಂತ ಹೇಳ್ಕೊಂಡು ಅಬ್ಜೆಕ್ಷನ್ ರೇಸ್ ಮಾಡ್ತೀನಿ. ಅದು ರೇಸ್ ಮಾಡಿದ ತಕ್ಷಣಕ್ಕೆ ರವಿಕುಮಾರ್ ಕಾಂಟ್ಯಾಕ್ಟೆಡ್ ಮೀ ಸೇಯಿಂಗ್ ಮೇಡಮ್ ವಿಲ್ ಯು ಟೇಕ್ ಮೈ ಕೇಸ್ ಅಂತ ಹೇಳ್ಕೊಂಡ್ಬಿಟ್ಟು ಕೇಳ್ತಾರೆ. ನಾನು ಅದಕ್ಕೆ ಹೇಳಿದೆ, ನೀನು ಪೇಪರ್ಸ್ ಎಲ್ಲ ತೊಗೊಂಬಂದರೆ ಐ ವಿಲ್ ಡೂ ಇಟ್ ಅಂತ ಹೇಳ್ತೇನೆ. ಸೊ ಈ ಸೆಂಟ್ ಮೀ ಆಲ್ ದ ಪೇಪರ್ಸ್. ಆ ಪೇಪರ್ಸ್ ಕಳಿಸಿದಾಗ ಅದರಲ್ಲೆಲ್ಲ ನೋಡಿಕೊಂಡು ದೆನ್ ಐ ಡಿಸೈಡೆಡ್ ಏನಂತ ಹೇಳಿದರೆ ಹೌ ಟು ಗೋ ಹೆಡ್ ವಿತ್ ದ ಕೇಸ್ ಅಂತ ಹೇಳ್ಕೊಂಡ್ಬಿಟ್ಟು ಅವ್ರ ಹತ್ರ ಹೇಳಿದೆ. ನೋಡಿ, ನಾವು ಈ ಥರ ಫೈಲ್ ಮಾಡ್ಬೋದು. ಡೂ ಯು ವಾಂಟ್ ದ ಸಸ್ಪೆನ್ಷನ್ ಆರ್ಡರ್ ಟು ಬಿ ಚಾಲೆಂಜ್ ಆರ್ ಡೂ ಯು ವಾಂಟ್ ದ ಕಾಪಿ ಟು ಬಿ ರಿಸೀವ್ಡ್ ಫಸ್ಟ್ ಅಂತ ಹೇಳಿಬಿಟ್ಟು ಹಿ ಸೈಡ್ ಓಕೆ ಮೇಡಮ್, ಸಸ್ಪೆನ್ಷನ್ ಆರ್ಡರ್ ಕಾಪಿ ಕೊಟ್ಟ ನಂತರ ಚಾಲೆಂಜ್ ಮಾಡೋಣ, ಈಗ ನನಗೆ ಸದ್ಯಕ್ಕೆ ಕಾಪಿ ಕೊಡಲಿ ಅವರು ಅಂತ ಹೇಳ್ತಾರೆ. ಆಗ ನನಗೆ ಗೊತ್ತಾಯಿತು ಇವ್ರಿಗೆ ಅನ್ಯಾಯ ಆಗಿದೆ, ಕಾಪಿನೇ ಕೊಡದೆ ಸಸ್ಪೆಂಡೆಡ್ ಲಾಯರ್ ಅಂತ ಹೇಳ್ಬಿಟ್ಟು ಎಲ್ಲ ಊರೆಲ್ಲ ಪ್ರಚಾರ ಆಗಿದೆ. ಸೊ ಇವ್ರ ಬಗ್ಗೆ ನಾನು ಫೈಟ್ ಮಾಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಐ ಸೈಡ್ ಐ ಅಗ್ರೀಡ್ ದಟ್ ಐ ವಿಲ್ ಟೇಕ್ ಅಪ್ ಯುವರ್ ಕೇಸ್ ಅಂತ ಹೇಳಿದೆ. ಮೇಡಮ್, ಹೀಗಿದ್ದಾಗ ತಾವು ವಕೀಲ ಕೆಲಸ ಮಾಡ್ಕೊಂಡಿದ್ದೀರಿ, ಎಲ್ಲಿ ಮೇಡಮ್ ತಾವು ಆ ಕಚೇರಿ ಅಥವಾ ಇರೋದು ಎಲ್ಲಿ ಮೇಡಮ್? ಮೈಸೂರಾ? ಸರ್, ನಾನು ಇಲ್ಲಿ ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸರ್. ಮೇಡಮ್, ಯಾಕೆ ಹೇಳ್ತೀವಿ ಅಂದರೆ ಮೈಸೂರಿನಲ್ಲಿ ರವಿಕುಮಾರ್ ವಕೀಲರೇ, ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಇರೋರು ವಕೀಲರೇ. ನೀವು ಯಾವ ಒಂದು ಅಂಶಕ್ಕೆ ತಾವು ಈ ಕೇಸ್ ತೊಗೊಂಡು ಮುನ್ನಡೆಸಬೇಕು ಅಂತೇಳಿ ಒಂದು ಛಲ ಇಟ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಮೊದಲು ಯಾವುದೇ ಇದಕ್ಕಿಂತ ಫಸ್ಟ್ ನಾನೊಂದು ಅಡ್ವೊಕೇಟ್ ಅಂತ ಹೇಳಿದಾಗ ಯಾವುದೇ ಕ್ಲೈಂಟ್ ಬಂದು ನನ್ನ ಹತ್ರ ಕೇಸ್ ತಗೊಳ್ತೀರಾ ಅಂತ ಹೇಳಿದರೆ ನಾನು ತಗೊಳ್ಳೋದು ನನ್ನ ವೃತ್ತಿ ಧರ್ಮ. ಮೇಡಮ್, ಯಾಕೆ ಈ ಥರ ಕೇಳ್ತೀವಿ ಅಂದರೆ ಈಗ ಇದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು, ವಕೀಲರಿಗೆ ಒಂದು ಏನಾದ್ರು ವಕೀಲರ ಸಮಸ್ಯೆ ಆದರೆ ಇಲ್ಲಿ ಬಂದು ಬಗೆಹರಿಸ್ಕೊತಾರೆ. ಈಗ ತಾವು ಯಾವೊಂದು ನಿಮ್ಮ ಒಂದು ಚಾಲೆಂಜು ಈ ಥರ ಮಾಡಬೇಕು, ಈ ಥರ ತಪ್ಪು ಅಂತ ತಮ್ಗೆ ಹೆಂಗೆ ಹೇಳ್ತೀರಿ? ಸರ್, ಕ್ಲೈಂಟ್ ನನ್ನ ಹತ್ರ ಬಂದರು, ರವಿಕುಮಾರ್ ಅವರು ಬಂದಾಗ ಅವ್ರದ್ದು ಏನು ಕೇಸ್ ಇತ್ತು ಅದು ಪೇಪರ್ಸ್ ನೋಡಿಕೊಂಡು ಐ ಡಿಸೈಡೆಡ್ ದಟ್ ಐ ಹ್ಯಾವ್ ಟು ಫೈಲ್ ದ ಕೇಸ್ ಇನ್ ದ ವಾಟ್ ಮ್ಯಾನರ್ ಅಂತ. ಈಗ ಫಸ್ಟ್ ಅವ್ರಿಗೆ ಕಾಪಿ ಸಿಕ್ಕಿಲ್ಲ ಅಂತ ಹೇಳಿದಕ್ಕೋಸ್ಕರ ರಿಟ್ ಆಫ್ ಮ್ಯಾಂಡಮಸ್ ಫೈಲ್ ಮಾಡಿದೆವು ಹೈಕೋರ್ಟಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಫೈಲ್ ಮಾಡಿದಾಗ ಅವರ್ ಪ್ರೇಯರ್ ವಾಸ್ ವೆರಿ ಸ್ಪೆಸಿಫಿಕ್, ದಟ್ ಈಸ್ ರವಿಕುಮಾರ್ಸ್ ಪ್ರೇಯರ್ ವಾಸ್ ವೆರಿ ಸ್ಪೆಸಿಫಿಕ್. ನಾನೊಂದು RTA ಈಗ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ವೈರಲ್ ಆಗಿದೆ. ಆ ವೈರಲ್ ಮಾಡಿದೊಂದು ಅಡ್ವೊಕೇಟ್ ಯಾರೋ ಇದೆ, ಅಡ್ವೊಕೇಟ್ ಸಮ್ ಪರ್ಸನ್ ಯಾರೋ ಒಬ್ಬರು ಇದ್ದಾರೆ, ಅವರು ವೈರಲ್ ಮಾಡಿದವ್ರಿಗೆ ಹೇಗೆ ಇನ್ಫಾರ್ಮೇಷನ್ ಹೋಯಿತು, ಈ ಇನ್ಫಾರ್ಮೇಷನ್ ನೀವು ಹೇಗೆ ಕೊಟ್ರ, ಅದನ್ನೇನಾದರೂ ಅವನು RTA ತಗೊಂಡಿದ್ದಾನಾದರೆ ಅದರ ಅರ್ಜಿದೊಂದು ಪ್ರತಿ ಬೇಕು. ಇನ್ನೊಂದು ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಹೇಗೆ ಕೊಟ್ಟಿದ್ದೀರಾ ಅಂತ ಒಂದು RTA ಅವ್ರದ್ದು ಅರ್ಜಿ ಕೇಳ್ತಾರೆ. ರವಿಕುಮಾರ್ ಅರ್ಜಿ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ಮೇಡಮ್? ಬಾರ್ ಕೌನ್ಸಿಲಲ್ಲಿ ಅವರ RTA ಅರ್ಜಿ ಹಾಕ್ತಾರೆ. 26ನೇ ತಾರೀಕಿಗೆ ಹಾಕ್ತಾರೆ. 26ನೇ ತಾರೀಕು ಹಾಕಿದ್ರು 5ನೇ ತಾರೀಕುವರೆಗೆ ಏನು 4ನೇ ತಾರೀಕುವರೆಗೆ ಏನು ಇನ್ಫಾರ್ಮೇಷನ್ ಬರೋದಿಲ್ಲ. 26 ಡಿಸೆಂಬರ್ಗೆ ಹಾಕ್ತಾರೆ. 26 ಡಿಸೆಂಬರ್ಗೆ ಹಾಕಿದಾಗ ಅದರಲ್ಲಿ ಅವರೊಂದು ಕೆಳಗಡೆ ಒಂದು ಲೈನ್ ಬರೆದಿರ್ತಾರೆ. ಏನಂತ ಹೇಳಿದ್ರೆ, ಇಟ್ ಇನ್ವಾಲ್ವ್ಸ್ ಮೈ ಫ್ರೀಡಮ್, ಮೈ ರೈಟ್ ಟು ಪ್ರಾಕ್ಟೀಸ್, ಮತ್ತು ಒಂದು ನಿಮಿಷ ಲೈವ್ಲಿಹುಡ್, ಫ್ರೀಡಮ್ ಆ್ಯಂಡ್ ರೆಪ್ಯುಟೇಷನ್ ಟು ಸೇಫ್ ಗಾರ್ಡ್ ಮೈ ಪ್ರೊಫೆಷನಲ್ ರೈಟ್ಸ್ ಅಂತ ಬರೀತಾರೆ. ಸೊ ಪ್ರೊವೈಡ್ ದ ಇನ್ಫಾರ್ಮೇಷನ್ ವಿದಿನ್ 48 hours ಆ್ಯಸ್ ಸ್ಟಿಪ್ಯುಲೇಟೆಡ್ ಅಂಡರ್ RTA ಆ್ಯಕ್ಟ್ ಅಂತ ಕೇಳ್ತಾರೆ. ದಿಸ್ ಇಸ್ ದ ಎನೆಕ್ಷರ್ ವಿಚ್ ವಿ ಹ್ಯಾಡ್ ಸಾಟ್ ಫಾರ್ ಡೈರೆಕ್ಷನ್. ಅದು ಎನೆಕ್ಷರ್ G ಅಂತ ಇತ್ತು ಆ ರಿಟ್ ಪಿಟಿಷನಲ್ಲಿ. ಅದ್ರ ಪ್ರಕಾರ ಅವರು ಕೇಳ್ತಾರೆ. ಮೇಡಮ್, ಹೀಗಿದ್ದಾಗ ಒಂದು RTA ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಏನೇ ಒಂದು ಮಾಹಿತಿ ಕೇಳಿದ್ರು 30 ದಿನ ಒಂದು ಟೈಮ್ ಪೀರಿಯಡ್ ಇದೆ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ತಾವು? ಎಮರ್ಜೆನ್ಸಿ ಇದ್ದರೆ 48 ಗಂಟೆಯಲ್ಲಿ ಕೊಡಬೇಕಂತ ಇದೆ ಸರ್. ಇದರಲ್ಲಿ ಒಂದು ಅಡ್ವೊಕೇಟ್ ಸಸ್ಪೆಂಡ್ ಆಗಿದ್ರು ಅಂತ ಹೇಳ್ತಾಯಿದ್ರು, ಅದು ಆಗಿರಲಿಲ್ಲ, ಬಟ್ ಆಗಿದ್ರು ಅಂತ ಹೇಳ್ತಾಯಿದ್ರು. ಸೊ ಆ ಮೊಮೆಂಟಲ್ಲಿ ಅವರಿಗೆ ಅದು ದಟ್ ವಾಸ್ 48 hours ಕೊಡಬೇಕಿತ್ತು, ಬಾರ್ ಕೌನ್ಸಿಲ್ ಕೊಟ್ಟಿರಲಿಲ್ಲ. ಹೀಗಿದ್ದಾಗ RTA ಅಪೀಲ್ ಬಂದು ಸ್ಟೇಟ್ ಅಲ್ವೇ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಪೀಲ್ ಈಗ RTA ಅಪೀಲ್ ಪ್ರಶ್ನೆ ಬರೋದಿಲ್ಲ. ಯಾಕಂತೇಳಿದ್ರೆ ಫಸ್ಟ್ ಅವ್ರದ್ದು ಪ್ರಾಕ್ಟೀಸ್ ಮಾಡಬೇಕಾ ಬೇಡ ಅಂತ ಕ್ವಶನ್ ವಾಸ್ ದೇರ್. ಅದಕ್ಕೋಸ್ಕರ ನಾವು ಇಂಟ್ರಿಮ್ ಪ್ರೇಯರಲ್ಲಿ ಕೇಳ್ತೇವೆ. ಏನಂತ ಹೇಳಿದ್ರೆ, ಈ ಥರ ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೂ ಪರ್ಮಿಷನ್ ಕೊಡಿ ಟಿಲ್ ದ ಪೆಂಡಿಂಗ್ ಡಿಸ್ಪೋಸಲ್ ಆಫ್ ದ ರಿಟ್ ಪಿಟಿಷನ್ ಅಂತ ಕೇಳಿರ್ತಾರೆ. ಮೇಡಮ್, ಏನಾದ್ರು ರವಿಕುಮಾರ್ ಅವ್ರದ್ದು ಅಮಾನತು ಅಂತ ಹೇಳಿದ್ರು, ಇದ್ರ ಬಗ್ಗೆ ತಾವೇನಾದ್ರು ಕಾಪಿ ಕೊಂಡು ನೀವು ಹೈಕೋರ್ಟ್ಗೆ ಅಪೀಲ್ ಹಾಕೊಂಡ್ರಾ ಅಥವಾ ಯಾವ ವಿಚಾರದ ಕಾಪಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾವು ಹೈಕೋರ್ಟ್ ಅಪ್ರೋಚ್ ಆಗಿರೋದು ಸರ್. ಕಾಪಿನೇ ಕೊಟ್ಟಿಲ್ಲ ಅಂತ ಹೇಳ್ಕೊಂಡೆ ಹೈಕೋರ್ಟ್ಗೆ ಹೋಗಿರೋದು. ಅದ್ರ ಜೊತೆಗೆ ಅವರೊಂದು ಕೇವೆಟ್ ಹಾಕಿರ್ತಾರೆ. ಆ ಕೇವೆಟಲ್ಲಿ ಅವರು ರೆಫರ್ ಮಾಡಿರ್ತಾರೆ. ಏನಂತ ಹೇಳಿದರೆ, ಈ ಥರ ಅವ್ರಿಗೆ ಪೆಂಡಿಂಗ್ ಎನ್ಕ್ವೈರಿ ನಾವು ಸಸ್ಪೆನ್ಷನಲ್ಲಿ ಇಟ್ಟಿದ್ದೇವೆ, ಸೊ ಅದ್ರ ಪ್ರಕಾರ ಅವರು ಚಾಲೆಂಜ್ ಮಾಡೋ ಚಾನ್ಸಸ್ ಇದೆ. ಇನ್ ದ ಇವೆಂಟ್ ಇಫ್ ದೇ ಚಾಲೆಂಜ್ ಅಂತ ಹೇಳ್ಕೊಂಡ್ಬಿಟ್ಟು ಒಂದು ಕೇವೆಟ್ ಹಾಕಿರ್ತಾರೆ ಬಾರ್ ಕೌನ್ಸಿಲ್ನವರು. ಮೇಡಮ್, ಈಗ ಕಾಪಿ ಕೊಟ್ಟಿಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತವ್ರು ಕಾಪಿ ಕೊಡಲಿಲ್ಲ ಅಂತೇಳಿ ಏಕಾಏಕಿ ನೀವು ಹೈಕೋರ್ಟ್ ಹಾಕ್ತಾರೆ, ಹೇಗೆ ಅಪೀಲ್ ಹೋಗೋದಲ್ಲ? ದೊಡ್ಡ ಹಿರಿಯ ಅಧಿಕಾರಿಗಳನ್ನ ತಾವು ಕೇಳಬಹುದಲ್ಲ ಸರ್? ಆರ್ಡರ್ ಆಗಿದ್ದಿದ್ರೆ ನಾವು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಪೀಲ್ ಹೋಗ್ಬೇಕು ಸರ್. ಆರ್ಡರ್ ಆಗಿರಲಿಲ್ಲ, ಅದಕ್ಕೋಸ್ಕರ ಹೈಕೋರ್ಟಲ್ಲಿ ಆರ್ಟಿಕಲ್ 226 ಕೇಳಲಿಕ್ಕೆ ಬರ್ತದೆ ಸರ್. ಮೇಡಮ್, ಹೀಗಿದ್ದಾಗ ಅವರು ಕೂಡ ಕೇಸ್ ಇತ್ತು ಅಂದ್ರೆ ಅವ್ರು ಬಂದ್ರಾ?
ದಿನಾಂಕ ನಿಗದಿಯಾಗಿದ್ದು ಬಂದ್ರ ಕೋರ್ಟ್ಗೆ ಅವರು ರೆಸ್ಪಾಂಡೆಂಟ್ ಅಂತ ಹೇಳ್ತೀರಿ. ಯಾರು ಮೇಡಮ್ ರೆಸ್ಪಾಂಡೆಂಟ್ಗಳವರು? ಯಾರ ಮೇಲೆ? ಸರ್ ರೆಸ್ಪಾಂಡೆಂಟ್ ವಾಸ್ ಓನ್ಲಿ ಬಾರ್ ಕೌನ್ಸಿಲ್. ಆದರೆ ಆಲ್ ಆಫ್ ಅ ಸಡನ್ ಏನಾಯಿತು ಅಂತ ಹೇಳಿದ್ರೆ ಆ ದಿನ ಅನ್ಎಕ್ಸ್ಪೆಕ್ಟೆಡ್ಲಿ ಬಸವರಾಜ್ ಅವರು ಬಂದುಬಿಟ್ಟು ಬಾರ್ ಕೌನ್ಸಿಲ್ ಮೆಂಬರ್ ಬಸವರಾಜ್ ಹೂ ವಾಸ್ ಹೆಡಿಂಗ್ ದ ಕಮಿಟಿ, ಅವರು ವಾಲಂಟ್ರಲ್ಲಿ ಬಂದುಬಿಟ್ಟು ಇಂಟರ್ವ್ಯೂನ್ ಆಗ್ತೇನೆ ಅಂತ ತಿಳ್ಕೊಂಡ್ಬಿಟ್ಟು ಸಾಟ್ ಪರ್ಮಿಷನ್ ಫ್ರಮ್ ದ ಕೋರ್ಟ್. ಮೇಡಮ್ ಏನೇ ಕೊಟ್ಟರು ನಿಮ್ಮನ್ನು ಕಾಪಿ ಕೊಡಬೇಕಲ್ವಾ ರೆಸ್ಪಾಂಡೆಂಟ್ಗಳಿಗೆ? ನೀವು ಕೊಟ್ಟರೆ ಅವರು ಕೊಡಬೇಕು. ದೆರ್ ವಾಸ್ ನೋ ಅಪ್ಲಿಕೇಶನ್ ಸರ್, ಜಸ್ಟ್ ಆ ಥರ ಹೈಕೋರ್ಟ್ ಕ್ಯಾನ್ ಪರ್ಮಿಟ್ ಸರ್, ಇಫ್ ಪರ್ಮಿಷನ್ ಕೊಡ್ಲಿಕ್ಕೆ ಬರ್ತದೆ. ಇಂಟರ್ವ್ಯೂನ್ ಆಗ್ತೇನೆ ಟು ಗೆಟ್ ದ ಗಿವ್ ದ ಕ್ಲಾರಿಟಿ ಟು ದ ಕೋರ್ಟ್ ಅಂತ ಹೇಳಿದರೆ ನಮ್ಮ ಮಾಹಿತಿ ಇತ್ತು. ಪಾರ್ಟಿ ಪರ್ಸನ್ ಆಗಿ ಸಂಬಂಧಪಟ್ಟ ಒಂದು ಅಧ್ಯಕ್ಷ ಬಂದರು ಅಂತೇಳಿ ನಮ್ಮ ಮಾಹಿತಿ ಇತ್ತು. ನೀವು ಬಸರು ಅಂತೇಳಿ ಯಾವ ಹೆಸರು ಹೇಳ್ತೀರಾ? ಇದ್ರ ಬಗ್ಗೆ ಏನು ತಿಳಿಸ್ಕೊಳ್ಳಿ ಮೇಡಮ್. ಸರ್ ಅವರೇ ಪಾರ್ಟಿ ಪರ್ಸನ್ ಆಗಿಬಿಟ್ಟು ಬಂದಿರೋದು ಸರ್, ಯಾರು ಮೇಡಮ್ ಪಾರ್ಟಿ? ಬಸವರಾಜ್ ಅವರೇ ಬಂದಿರೋದು. ಅಲ್ಲ ಮೆಂಬರ್ ನಂಗೆ ಮಾಹಿತಿ ಬಂತು, ಇಲ್ಲಿ ಸ್ಟೇಟ್ ಅವೇ ಯಾರು ಸಂಬಂಧಪಟ್ಟ ಅಧ್ಯಕ್ಷ ಇರಬೇಕಲ್ವಾ? ಸರ್ ಹಿ ಇನ್ಫಾರ್ಮ್ ದ ಕೋರ್ಟ್ ದಟ್ ಹಿ ವಾಸ್ ಹೆಡಿಂಗ್ ದ ಕಮಿಟಿ ಆಸ್ ಅ ಚೇರ್ಮನ್, ಅದಕ್ಕೋಸ್ಕರ ಬಂದಿದ್ದಾರೆ. ಸುಮ್ಮನೆ ಯಾರು ಬಂತು ಅಂತೇಳಿ ಸುಮ್ಮನೆ ಅವ್ರು ಇಂಟರ್ವ್ಯೂ ಇದೆಯಾ? ಅವಕಾಶ ಇದೆಯಾ ಸರ್? ಆ ಥರ ಆಗೋದಿಲ್ಲ ಸರ್. ಹಿ ಕೇಮ್ ಆ್ಯಂಡ್ ಇನ್ಫಾರ್ಮ್ ದ ಕೋರ್ಟ್ ದಟ್ ಹಿ ವಾಸ್ ಹೆಡಿಂಗ್ ದ ಕಮಿಟಿ ಆ್ಯಂಡ್ ಹಿ ವುಡ್ ಲೈಕ್ ಟು ಇಂಟರ್ವ್ಯೂನ್ ಇನ್ ಬಿಟ್ವೀನ್ ಟು ಗಿವ್ ಸಮ್ ಕ್ಲಾರಿಟಿ ಟು ದ ಕೋರ್ಟ್ ಅಂತ. ಮೇಡಮ್ ಬಸವರಾಜ್ ಅವರು ಸೀನಿಯರ್ ಕೌನ್ಸಿಲ್ ಅಲ್ವಾ? ಹೌದು ಸರ್. ಕಾಮಿಡಿ ಸರ್ ಅವರು ಬಿಟ್ಟರೆ ಸೀನಿಯರ್ ಕೌನ್ಸಿಲ್ ಸರ್ ಅವ್ರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಲ್ಲ ಸರ್. ಇಲ್ಲ, ಒಬ್ಬ ಸೀನಿಯರ್ ಕೌನ್ಸಿಲು ಇರ್ಬೋದು. ಹೌದು, ಅಕಸ್ಮಾತ್ ಏನಾರು ನೀವೇನಾರು ಯಾರು ಹಾಕಲಿಲ್ಲ, ಪಾರ್ಟಿ ಪರ್ಸನ್ ಏನಾರು ಬಂದ್ರಾ? ಸರ್ ಇನ್ ಪರ್ಸನ್ ಅಪಿಯರ್ ಆದರು ಸರ್. ಇನ್ ಪರ್ಸನ್ ಅಂತ ಹೇಳಿದ್ರೆ ಅವರು ಇನ್ ಪರ್ಸನ್ ಅಂತ ಹೇಳಿದ್ರೆ ಏನಾರು ಫಾರ್ಮ್ ಸಿ ಏನಾರು ಹೈಕೋರ್ಟ್ ಏನಾರು ಪರ್ಮಿಷನ್ ಕೊಟ್ಟಿತ್ತು ಅವ್ರಿಗೆ? ನಮ್ಮ ಇಲ್ಲ ಹೈಕೋರ್ಟ್ ಇಲ್ಲ ಇಲ್ಲ ರೂಲ್ಸ್ ಪ್ರಕಾರ ಮಾಡ್ಬೇಕು ಸರ್. ಒಂದು ವೇಳೆ ಅವರು ಗೌನು ಅಥವಾ ಬ್ಯಾಂಡು ಧರಿಸ್ಕೊಂಬಂದಿದ್ರೆ ಹೇಗೆ ಸರ್? ಅವ್ರು ಬ್ಯಾಂಡ್ ಗೌನು ಎರಡು ತೆಗೆದಿದ್ರು ಸರ್. ತೆಗೆದಿದ್ರು ಸರ್. ಏನಾರು ನ್ಯಾಯಾಲಯದಲ್ಲಿ ಏನಾರು ತಾವು ಹೇಳ್ಬೋಯ್ತಲ್ಲ, ವಕೀಲರಿಗೆ ಇಷ್ಟೊಂದು ಹೋರಾಡ್ತೀರಿ, ತಮ್ಮ ಕೇಸ್ಗೆ ಇಷ್ಟೊಂದು ಮುಖಾಮುಖಿ ಕಾಣ್ಬೇಕಾರೆ ನೀವೇನು ಒಂದು ಆಕ್ಷನ್ ತೊಗೊಂಡ್ರಿ? ಸರ್ ನಾವು ಆ್ಯಕ್ಷನ್ ತಗೊಳ್ಳಿಕ್ಕೆ ಬರಲಿಲ್ಲ. ಯಾಕಂತೇಳಿದ್ರೆ ನಾನು ಹೈಕೋರ್ಟಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಅಡ್ವೊಕೇಟು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಸೀನಿಯರ್ ಕೌನ್ಸಿಲ್ ನಾವು ಆ ಥರ ಎಲ್ಲ ಹೇಳಲಿಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ ಸರ್. ಒಂದು ನೀವು ಬಂದು ಪಿಟಿಷನರ್ ಅಡ್ವೊಕೇಟು, ರೆಸ್ಪಾಂಡ್ ಏನು ಮಾಡೋದು ಪಿಟಿಷನ್ ನ್ಯಾಯ ದೊರಕಿಸ್ಕೊಡೋದು ನಿಮ್ಮ ಜವಾಬ್ದಾರಿ ಇರ್ತದೆ ಸರ್. ನ್ಯಾಯ ದೊರಕಿಸೋದು ಇದರಲ್ಲೇ ನಾನು ಸಬ್ಮಿಷನ್ ಮಾಡಿರೋದು. ಪ್ಲಸ್ ಈ ಕೋರ್ಟ್ ಅಲೌಡ್ ಹಿಮ್ ಟು ಇಂಟರ್ಫಿಯರ್ ಬಿಟ್ಟರೆ ಐ ಕ್ಯಾನಾಟ್ ಸೇ ಎನಿಥಿಂಗ್ ಸರ್. ಐ ಕ್ಯಾನ್ ಓನ್ಲಿ ಮೇಡಮ್ ಹೇಳಿದೆ ಬಸವರಾಜ್ ಅಂತೇಳಿ ಈಗಾಗಲೇ ಸುಮಾರು ತಿಂಗಳಿಂದ ನಿಮ್ಮ ಯಾರು ಕಕ್ಷಿದಾರಿದ್ದಾರೆ ಮೈಸೂರಿನಲ್ಲಿ ವಕೀಲರಾಗಿದ್ದ ರವಿಕುಮಾರ್ ಮತ್ತು ಬಸವರಾಜ್ ಅವರಿಗೆ ಭಾಳ ಒಂದು ಯೂಟ್ಯೂಬ್ ಓಡಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನಾದ್ರು ಮಾಹಿತಿ ಗೊತ್ತಾ? ಸರ್ ನೋಡಿದ್ದೇನೆ, ಬಟ್ ಅದ್ರ ಕಂಟೆಂಟ್ಸ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸರ್. ಕಂಟೆಂಟ್ ಬಗ್ಗೆ ತನ್ನ ಕಕ್ಷಿದಾರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ನೋಡ್ಬೋಯ್ತಲ್ಲ ಸರ್. ನಂದೇನಿದ್ರು ಕೋರ್ಟಲ್ಲಿ ಕೇಸ್ ಕೊಟ್ಟಿರೋದಷ್ಟು ಮಾತ್ರ ನೋಡ್ಕೊಳ್ಳೋದು ಬಿಟ್ಟರೆ ಅದ್ರ ಬಗ್ಗೆ ನಾನು ಐ ವುಡ್ ನಾಟ್ ಲೈಕ್ ಟು ಎಕ್ಸ್ಪ್ರೆಸ್ ಎನಿಥಿಂಗ್ ಸರ್. ಸೊ ಇದ್ರ ಬಗ್ಗೆ ಬಸವರಾಜ್ ಅವ್ರ ಬಗ್ಗೆ ನೀವೇನು ಇದು ಮಾಡೋದು ಗೌರ್ನಿಂಗ್ ಕೌನ್ಸಿಲ್ ಅಂತೇಳಿ ತಾವು ಸುಮ್ಮನಾದ್ರ? ಸರ್ ಗವರ್ನಿಂಗ್ ಕೌನ್ಸಿಲ್ ನಾನು ಆಗಿದ್ದರೆ ಸರ್ ಓನ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ಮೆಂಬರ್ಸ್ಗಳಿಗೆ ಸರ್, ಅಷ್ಟೇ ಬಿಟ್ಟರೆ ನಾನು ಅಲ್ಲಿ ಕೋರ್ಟಲ್ಲಿ ನಿಂತಾಗ ನಾನು ಅಡ್ವೊಕೇಟ್ ಆಗಿಬಿಟ್ಟು ನಿಂತಿದ್ದೇನೆ ಬಿಟ್ಟರೆ ಐ ಡಿಡ್ ನಾಟ್ ಕೀಪ್ ಕ್ವೈಟ್ ಫಾರ್ ದ್ಯಾಟ್ ಸರ್. ಮೇಡಮ್ ಈಗಾಗಲೇ ರವಿಕುಮಾರ್ ಅವ್ರ ಬಗ್ಗೆ ಕೇಸ್ ಹಾಕಿದೆ ಅಂತ ಹೇಳಿದ್ರಿ, ಏನು ಸ್ಟೇಜಲ್ಲಿದೆ ಮೇಡಮ್ ಕೇಸು? ಏನಾಯಿತು ಸರ್? ಹೈಕೋರ್ಟು ಆ ದಿನ ಅದೇ ದಿನ ಹಿಯರಿಂಗ್ ಮಾಡಿಬಿಟ್ಟು ಅದೇ ದಿನ ಡಿಸ್ಪೋಸಲ್ ಮಾಡಿದ್ರು. ಡಿಸ್ಪೋಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ರವಿಕುಮಾರ್ ಪರವಾಗಿ ಆರ್ಡರ್ ಕೊಟ್ಟರು. ಅದೇನಂತ ಹೇಳಿದ್ರೆ, ಈಗ ಸಸ್ಪೆನ್ಷನ್ ಆಗಿಲ್ಲ ಅಂತ ಕೂಡ ಅವ್ರು ಹೇಳಿದ ನಂತರ ಇಟ್ ವಾಸ್ ಓನ್ಲಿ ದ ರೆಕಮೆಂಡೇಷನ್ ಅಂತ ಹೇಳಿದ ನಂತರ ರೆಕಮೆಂಡೇಷನ್ದು ಕಾಪಿ ಅದೇನು ರೆಕಮೆಂಡ್ ಮಾಡಿದ್ರು ಸ್ಕ್ರೀನಿಂಗ್ ಕಮಿಟಿ ರಿಪೋರ್ಟು ಅದನ್ನು ಅವರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಮಾಡಿದರು. ಆ ಕೊಡಬೇಕು ಪ್ಲಸ್ ಕೊಟ್ಟ ನಂತರ ಇಟ್ ಈಸ್ ಆಪ್ಷನಲ್ ಇಫ್ ಈ ಫೀಲ್ಸ್ ಟು ಚಾಲೆಂಜ್ ಇಟ್. The petition stands disposed of, calling upon the respondent to furnish a copy of the committee's recommendation to the petitioner and extend him a due opportunity to participate in the proposed meeting with the reasonable time to show cause if required against any recommendation ಅಂತ ಹೇಳ್ತಾರೆ. ಒಂದು, the petitioner will be at liberty to approach KSBC for a copy of the resolution with the certified copy of this order, and he shall, in exercise of his liberty, approach the KSBC for a copy within 1 week from the date of receipt of the certified copy of this order. The meeting scheduled on 10/1/26 shall stand deferred, subject to a condition with the liberty to KSBC to issue fresh notice of the proposed meeting based on the committee's recommendation. This was an order, sir. ಅದು ಆರ್ಡರ್ ಆದ ನಂತರ ಏನಾಯಿತು ಅಂತ ಹೇಳಿದ್ರೆ, ಕೋರ್ಟ್ಗೆ ಮುಗಿಸ್ಕೊಂಡು ನಾನು ಹೊರಗಡೆ ಬರ್ತಾ ಇರಬೇಕಾದ್ರೆ ವಿದಿನ್ 10 ಮಿನಿಟ್ಸ್ ಮೇ ಬಿ ನಾವು ಅಷ್ಟು ಸ್ಪೀಡಾಗಿಲ್ಲ ಅಂತ ಕಾಣಿಸ್ತದೆ. ಅದೇನಾಯಿತು, ಯಾವತ್ತು ಕೋರ್ಟ್ ಆರ್ಡರ್ ಆದಮೇಲೆ ನಾನು ಹೊರಗಡೆ ಬರ್ತಾ ಇರಬೇಕಾದ್ರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ. ಈಗ ಒಂದು ಗ್ರೂಪಲ್ಲಿ ಒಬ್ಬರು ಮಹಿಳಾ ವಕೀಲೆ ಒಬ್ಬರು ಬರೀತಾರೆ ಏನಂತ ಹೇಳಿದ್ರೆ, ರಿಟ್ ಪಿಟಿಷನ್ ಆಫ್ ರವಿಕುಮಾರ್, ಹೈಕೋರ್ಟ್ ರೆಫ್ಯೂಸಸ್ ಟು ಗ್ರ್ಯಾಂಟ್ ಸ್ಟೇ ಆಫ್ ಸಸ್ಪೆನ್ಷನ್ ಆರ್ಡರ್
High Court asked KSBC to furnish the scrutiny committee recommendation to Ravi Kumar. High Court postpones KSBC meeting to be held on 10th January 2026 on this issue. This means ಚೇರ್ಮನ್ ಆಫ್ KSBC ಕೆನಾಟ್ ವಿಡ್ರಾ ದ ಸಸ್ಪೆನ್ಷನ್ ಆರ್ಡರ್ ಅಂತ ಕೂಡ ಏನೋ ಬರೀತಾರೆ. ಅದು ಬರೆದ ತಕ್ಷಣಕ್ಕೆ ನಾನು ಇಮಿಡಿಯೇಟ್ಲಿ ಅದಕ್ಕೊಂದು ರಿಪ್ಲೈ ಹಾಕ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಕೋರ್ಟ್ ಆರ್ಡ್ರ್ ಆದ ನಂತರ ಆರ್ಡ್ರ್ ಕಾಪಿ ಬರದೆ ನಾವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಆ್ಯಸ್ ಅ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಾನು ನೋಡಿರೋ ಪ್ರಕಾರ ಇವತ್ತಿನವರೆಗೆ ನಾನು ಒಂದು ಆರ್ಡ್ರ್ ಕಾಪಿ ಬರದೆ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಡಿಸ್ಕಸ್ಸು ಮಾಡೋದಿಲ್ಲ. ಯಾಕಂತ ಹೇಳಿದರೆ ನಾನು ಅದರ ಒಂದು ರಿಪ್ಲೈ ಆಗ್ತೇನೆ. ಡೋಂಟ್ ಪಾಸ್ ರಾಂಗ್ ಮೆಸೇಜ್ ಆ್ಯಸ್ ರವಿಕುಮಾರ್ ನೆವರ್ ಸಾಟ್ ಫಾರ್ ಸ್ಟೇ ಆಫ್ ಸಸ್ಪೆನ್ಷನ್. ಇಟ್ ವಾಸ್ ಹಿಸ್ ಕೇಸ್ ದಟ್ ಹಿ ಈಸ್ ನಾಟ್ ಸರ್ವ್ಡ್ ವಿತ್ ಎಲಿಜ್ ಸಸ್ಪೆನ್ಷನ್ ಆರ್ಡರ್ ಆ್ಯಂಡ್ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ KSBC ಟು ಫರ್ನಿಶ್ ದ ಕಾಪಿ ಅಂತ ಬರಿತೇನೆ. ನೆಕ್ಸ್ಟ್ ಅದರಲ್ಲಿ ಫರ್ದರ್ ಏನೋ ಬರೆದಾಗ ಅದಕ್ಕೆ ರಿಪ್ಲೈ ಹಾಕ್ತೇನೆ ಅಂತ ಏನಂತ ಹೇಳಿದ್ರೆ ಪ್ಲೀಸ್ ವೇಟ್ ಟಿಲ್ ದ ಆರ್ಡರ್ ಈಸ್ ಅಪ್ಲೋಡೆಡ್ ಅಂತ ಹೇಳ್ತೇನೆ. ಬಿಕಾಸ್ ಐ ವಾಸ್ ದೇರ್ ಇನ್ ದ ಕೋರ್ಟ್, ಐ ವಾಸ್ ನೋಯಿಂಗ್ ದಟ್ ರವಿಕುಮಾರ್ ಹ್ಯಾಸ್ ಸಕ್ಸೀಡ್ ಇನ್ ದ ಕೇಸ್ ಆ್ಯಂಡ್ ಹೀ ಈಸ್ ಲೈಕ್ಲಿ ಟು ಗೆಟ್ ದ ವಾಟ್ ಎವರ್ ದ ಆರ್ಡರ್ ಕಾಪಿ ಆ್ಯಸ್ ಡೈರೆಕ್ಟೆಡ್ ಬೈ ದ ಕೋರ್ಟ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ರಿಪ್ಲೈ ಹಾಕಿದೆ. ಅದು ಆದ ನಂತರ ಏನಾಯಿತು ಅಂದರೆ ಸರ್ಪ್ರೈಸಿಂಗ್ಲಿ ಕರ್ನಾಟಕ ಅಡ್ವೊಕೇಟ್ಸ್, ಕರ್ನಾಟಕ ಲಾಯರ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಬರುತ್ತೆ ಮೇಡಮ್ ಅದು ಕನ್ನಡ ಲಾಯರ್ಸ್ ಅದಕ್ಕೆ ಅದು ಗೊತ್ತಿಲ್ಲ ಸರ್ ನನಗೆ, ವೆಬ್ಸೈಟಲ್ಲಿ ಬರ್ತದೆ ಸಾಹೇಬ್ರದ್ದು ಫೋಟೋ ಮತ್ತು ಹೈಕೋರ್ಟ್ ಪಿಕ್ಚರ್ ಹಾಕ್ಕೊಂಡು ಈ ಥರ ಸಾಹೇಬ್ರದ್ದು. ಆ್ಯಕ್ಚುಲಿ ನಾವು ಯಾವುದ್ರಲ್ಲೂ ಸಾಹೇಬ್ರದ್ದು ಫೋಟೋ ಅದೆಲ್ಲ ಹಾಕೋದಿಲ್ಲ. ಆದರೆ ಇದನ್ನು ಹಾಕಿ ಅದನ್ನು ಹೈಕೋರ್ಟ್ ಪಿಕ್ಚರು ಹಾಕಿ ಅದನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಆ್ಯಸ್ ದ ಹೈಕೋರ್ಟ್ ಆರ್ಡ್ರೆ ವೈರಲ್ ಆಗಿರೋ ಥರ ಮಾಡ್ತಾರೆ. ಅದರಲ್ಲಿ ಏನು ಬರೆದಿರ್ತಾರೆ ಅಂದರೆ ರೀಲ್ಸ್ ವಕೀಲರ ವಿರುದ್ಧ ಕಾರ್ಯಾಚರಣೆ ಮಾಡಿದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ವಿರುದ್ಧ, ಅದರಲ್ಲೂ ಮಧ್ಯಸ್ಥಿಕೆ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ವಿರುದ್ಧ ಅಪಾದನೆ ಅಪಪ್ರಚಾರ ಮಾಡುತ್ತಿದ್ದ ರವಿಕುಮಾರ್ಗೆ ಉಚ್ಚ ನ್ಯಾಯಾಲಯ ಎಚ್ಚರಿಕೆ ನೀಡಿದೆ ಅಂತ. ಅದು ಅವ್ರದ್ದು ಏನಾದ್ರು ಬರ್ಕೊಳ್ಳಿ ಸರ್, ನಮ್ಗೆ ಬೇಕಾಗಿಲ್ಲ. ತಮಗೆ ಮಧ್ಯಸ್ಥಿಕೆ ಸಮಿತಿಯ ಶಿಫಾರಸು ಕೊಡಬೇಕು ಹಾಗೂ ವಕೀಲಿಕೆ ಮುಂದುವರೆಸಲು ಅವಕಾಶ ಕೊಡಬೇಕು ಎಂದು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದ ರವಿಕುಮಾರ್ ವಕೀಲರನ್ನು ತರಾಟೆಗೆ ತೆಗೆದುಕೊಂಡ ನ್ಯಾಯಾಲಯ ವಕೀಲ ವೃತ್ತಿಗೆ ಘನತೆ ತರುವ ರೀತಿಯಲ್ಲಿ ನಡೆಯಬೇಕು ಅಂತಕೊಂಡು ಹೇಳಿ, ಹಾಗೂ ಮಧ್ಯಸ್ಥಿಕೆ ಸಮಿತಿಯ ಅಧ್ಯಕ್ಷರ ಮೇಲಾಗಲಿ ಸದಸ್ಯರ ಮೇಲಾಗಲಿ ಅಪಾದನೆ ಅಪಪ್ರಚಾರ ಮಾಡದಂತೆ ವಕೀಲ ರವಿಕುಮಾರ್ಗೆ ಉಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಅಂತ ಕೂಡ ಹೇಳ್ತಾರೆ. ಕೋರ್ಟ್ ಗಮನಕ್ಕೆ ನಾನಿನ್ನೂ ತಂದಿಲ್ಲ ಸರ್. ಮುಂದೆ ಸಿಚುವೇಶನ್ ಇಫ್ ವಾರೆಂಟ್ಸ್ ದೆನ್ ಐ ವಿಲ್ ಗೆಟ್ ಇಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಮೇಡಮ್ ಈ ಕೇಸ್ ಈಗಾಗಲೇ ಕೇವೆಟ್ ಅಂತೇಳಿ ನಾವು ಕೇಳ್ಪಟ್ವಿ. ಕೇವೆಟ್ ಏನು ಅವಶ್ಯಕತೆ ಇದೆಯಾ? ಅದು ಅವ್ರಿಗೆ ಬಾರ್ ಕೌನ್ಸಿಲ್ನವ್ರಿಗೆ ಗೊತ್ತು ಸರ್. ಅವರು ಬಾರ್ ಕೌನ್ಸಿಲ್ನವರೇ ಕೇವೆಟ್ ಹಾಕಿದ್ರು. ಕೇವೆಟ್ ಹಾಕಿದ ನಂತರ ನಾವು ಕಾಪಿ ಸರ್ವ್ ಮಾಡಬೇಕಿತ್ತು. ನಾವು ಕಾಪಿನೂ ಸರ್ವ್ ಮಾಡಿದ್ದೇವೆ ಅವ್ರಿಗೆ. ಮೇಡಮ್ ಈಗ ನಿಮ್ಮ ಮೊಬೈಲ್ ತೋರಿಸ್ತಾ ಇರಿ ಸಾಹೇಬ್ರ ಫೋಟೋ, ಹೈಕೋರ್ಟ್ ಫೋಟೋ. ಈಗಿದ್ದಾಗ ನಿಮ್ಮ ಮೊಬೈಲಲ್ಲಿ ವಕೀಲರ ಮೊಬೈಲ್ಗಳಿಗೆ ಈ ಥರ ಯಾರೋ ಕಳ್ತಿರ್ತಿದ್ರೆ ಅವ್ರು ಯಾರು? ಏನು ಕರ್ನಾಟಕ ವಕೀಲ ಅಂತ ಹೇಳ್ತಾ ಇದ್ದಾರೆ, ಅದು ಸ್ವಲ್ಪ ಸರಿಯಾಗಿ ತಿಳಿಸ್ಕೊಡಿ ಮೇಡಮ್ ಯಾರು ಅಂತ. ಸರ್ ಕರ್ನಾಟಕ ಲಾಯರ್ಸ್ ಅಂತ ಹೇಳಿಬಿಟ್ಟು ಅದರಲ್ಲಿ ಪೋಸ್ಟಿಂಗ್ ಆಯಿತು. ಅದರಲ್ಲಿ ಕೆಳಗಡೆ ರಾಜದಕ್ಷ ಯಾರು ಮೇಡಮ್ ಅಂತ ಹೇಳ್ಕೊಂಡು ಬರೆದಿತ್ತು. ಅದು ಯಾರು ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರೋದೆ ಸರ್. ಸರ್ ಕಂಪ್ಲೇಂಟ್ ಪ್ರಶ್ನೆ ಅಲ್ಲ ಸರ್. ಈಗ ಕಂಪ್ಲೇಂಟ್ ಪ್ರಶ್ನೆ ಅಲ್ಲ. ಈಗ ವೃತ್ತಿಧರ್ಮ ನಡೆಸಿರೋ ನಾನು, ಅದರಲ್ಲಿ ವೃತ್ತಿಧರ್ಮ ನನ್ನ ಮನಸ್ಸಲ್ಲಿ ನಾನು ಹೇಗೆ ನಡಿಬೇಕೋ ಅಷ್ಟೇ ಕ್ಲೈಂಟ್ಸ್ಗಳಿಗೆ ನಾನು ಹೋರಾಡಿದ್ದೇನೆ. ನನ್ನ ಬಗ್ಗೆ ಅವಹೇಳನಕಾರಿ ಇದು ಮೆಸೇಜ್ ಪಾಸ್ ಮಾಡೋದು ಈ ಪರ್ಟಿಕ್ಯುಲರ್ ಪೋಸ್ಟಲ್ಲಿ ಅಗತ್ಯ ಇರಲಿಲ್ಲ. ಅದರಲ್ಲಿ ಏನು ಬರೀತಾರೆ ಅಂತ ಹೇಳಿದ್ರೆ, ರವಿಕುಮಾರ್ ವಕೀಲರನ್ನು ತರಾಟೆಗೆ ತೆಗೆದುಕೊಂಡ ನ್ಯಾಯಾಲಯ ವಕೀಲ ವೃತ್ತಿಗೆ ಘನತೆ ತರುವ ರೀತಿಯಲ್ಲಿ ನಡೆಯಬೇಕು ಅಂತ ಹೇಳಿದರು. ನೋ ಸಚ್ ಆರ್ಡರ್ ಇನ್ ದ ಓಪನ್ ಕೋರ್ಟ್ ಆಲ್ಸೋ, ಇನ್ ದ ಆರ್ಡರ್ ಆಲ್ಸೋ, ನೋವೇರ್ ಇನ್ ದ ಅಬ್ಸರ್ವೇಷನ್ ಆಲ್ಸೋ. ಈ ಥರ ಎಲ್ಲೂ ಇಲ್ದಿರೋದನ್ನು ಈ ಥರ ಬಿಂಬಿಸಿರೋದು ದೊಡ್ಡ ತಪ್ಪು ಸರ್. ಅವರು ನ್ಯಾಯಾಲಯ ಕೇಳಿದ್ರೆ ಮೇಡಮ್ ನೀವು? ಸರ್ ನಾನಿನ್ನೂ ನ್ಯಾಯಾಲಯದಲ್ಲಿ ಹೇಳಿಲ್ಲ. ಅಗತ್ಯ ಬಿದ್ದರೆ ನಾನು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅರ್ಜಿ ಹಾಕ್ತೇನೆ ಸರ್. ನಿಮಗೆ ಯಾರು ಮಾಡಿರ್ಬೋದು ಅಂತ ತಾವು ತಿಳಿಸ್ಕೊಡ್ತೀರಾ? ಯಾಕೆಂದರೆ ವಕೀಲರಾಗಿದ್ದೀರಿ, ಅದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ತಾವು ಪಿಟಿಷನ್ ಹಾಕಿ ವಕೀಲರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿದ್ದಾಗ ತಾವು ಇದನ್ನು ಹೇಳಬೇಕು, ಯಾರು ಮಾಡಿದ್ದೀನಿ. ನಿಮ್ಮ ಮೊಬೈಲ್ ಇದೆಯಾ ಸರ್? ಮೆಸೇಜ್ ನಿಮ್ಮ ಮೊಬೈಲ್ ಇದೆಯಾ ಈಗಲೂ? ಸರ್ ಮೊಬೈಲಲ್ಲಿ ಮೆಸೇಜ್ ಇದೆ. ನನ್ನ ಕಕ್ಷಿಗಾರ ರವಿಕುಮಾರ್ ಅವರು ಬಸವರಾಜ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. 3ನೇ ತಾರೀಕಿಗೆ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು. 6ನೇ ತಾರೀಕಿಗೆ ಅವರನ್ನು ಸಸ್ಪೆಂಡ್ ಮಾಡಿದ್ರಾ ಇಲ್ವಾ, ರೆಕಮೆಂಡ್ ಮಾಡಿದ್ರಾ ಏನೋ ಒಂದು. ಈಗ ದರ್ ಇಸ್ ಅ ಕನ್ಫ್ಯೂಷನ್, ಸಸ್ಪೆನ್ಷನ್ ಬಾರ್ ರೆಕಮೆಂಡೇಷನ್ ಅಂತ. ಸೊ ಅದೇನೋ ಮಾಡಿದ್ದಾರೆ. ಅದು ಮಾಡಿದ್ದೆಲ್ಲ ನಂತರ ಒಂದು ಸತಿ 3ನೇ ತಾರೀಕಿಗೆ ಕಂಪ್ಲೇಂಟ್ ಬಂದ ನಂತರ ಹಿ ವಾಸ್ ಡಿಸೇಬಲ್ಡ್ ಫ್ರಮ್ ಹಿಯರಿಂಗ್ ದ ಮ್ಯಾಟರ್. ಹಿ ವುಡ್ ಹ್ಯಾವ್ ಅಟ್ ಲೀಸ್ಟ್ ಗಿವನ್ ಅಪ್. ಮೇಡಮ್ ಈಗ ನೀವು ಹೈಕೋರ್ಟಲ್ಲಿ ಹೋದ್ರಿ ಅಂತೀರಿ, ಸಂಬಂಧಪಟ್ಟ ಪ್ರೆಸಿಡೆಂಟ್ ರೆಸ್ಪಾಂಡ್ ಅಂತ ಹೇಳಿದ್ರಿ, ಚೇರ್ಮನ್ ರೆಸ್ಪಾಂಡ್ ಅಂತ ಹೇಳಿದ್ರಿ, ಈಗಿದ್ದ ಕೇಸ್ ಕಾಲ್ಔಟ್ ಅಂತ ಹೇಳಿದ್ರಿ, ಯಾರೋ ಬಂದು ಅಪೇರ್ ಆಗಿದ್ರು, ಯಾರೋ ಬಸವರಾಜು ಅಂತ ಹೇಳಿದ್ರಿ, ಅವರು ಪಾರ್ಟಿ ಪರ್ಸನ್ ಬಂದರು ಅಂತ ಹೇಳಿದ್ರಿ. ಹೀಗಿದ್ದಾಗ ಯಾವುದೋ ಮೊಬೈಲ್ ಮೆಸೇಜ್ ಬರ್ತಾಯಿದೆ ಅಂತ ಹೇಳಿದ್ರಿ. ಮುಂದಿನ ಒಂದು ಆ್ಯಕ್ಷನ್ನು ಇದ್ರ ಬಗ್ಗೆ ತಾವೇನಕ್ಕೆ ಹೊರಡ್ತೀವಿ?
ಸೊ ಮುಂದಿನ ಆ್ಯಕ್ಷನ್ ಅದು ನಾನೇನು ತಗೊಳ್ತೀನಿ ಅಂತ ಮುಂದೆ ಡಿಸೈಡ್ ಮಾಡ್ತೀನಿ ಸರ್. ಒಂದು ಇನ್ನೊಂದು, ನನ್ನ ಕಕ್ಷಿಗಾರರಿಗೆ ಈಗ ಸಸ್ಪೆಂಡ್ ಆಗದೆ ಅವ್ರು ಏನಾದರೂ ಈ ಥರ ರೆಕಮೆಂಡೆಡ್ ಮಾತ್ರ ಇದೆ, ಒಂದು ಜಸ್ಟ್ ರೆಕಮೆಂಡೇಷನ್ ಹ್ಯಾಸ್ ಬಿನ್ ಪೋಸ್ಡ್ ಆ್ಯಸ್ ದೋ ಇಟ್ಸ್ ಅ ಸಸ್ಪೆನ್ಷನ್ ಆರ್ಡರ್ ಅಂತ ಹೇಳಿದರೆ ದೆನ್ ಇಟ್ ಈಸ್ ಲೆಫ್ಟ್ ಟು ಹಿಮ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೀಸ್ ಪೀಪಲ್ ಹೂ ಹ್ಯಾವ್ ಡಿಫೇಮ್ಡ್ ಹಿಮ್. ಯಾರೋ ಬರ್ತಾರೆ, ಅದು ಪಾರ್ಟಿ ಪರ್ಸನ್ ಆದಾಗ ಫಾರ್ಮ್ A and B ವೆಜ್ಲೆಸರ್ ಕೊಡಬೇಕಾಗ್ತದೆ. ಇದು ಇಲ್ಲ ಅಂತ ಹೇಳಿದ್ವಿ. ಹೇಗೆ ನಿಮ್ಮಲ್ಲೇ ಈಗ ಗೊಂದಲ ಆದರೆ ಏನು ಕೇಸ್ ದಾರಿ ತಪ್ಪಿಸ್ಲಿಕ್ಕೆ ಆಗ್ತಾ ಇದೆಯಾ? ಸರ್, ಈಗ ದಾರಿ ತಪ್ಪಿಸೋದಂತಲ್ಲ ಸರ್, ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದರೆ ಕಾನೂನು ಪ್ರಕಾರ ಫಾರ್ಮ್ A and B ಅವರು ಹಾಕಿಬಿಟ್ಟು ಕೋರ್ಟ್ ಮುಂದೆ ಬರಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ಅವರು ಒಂದು ಅಫಿಡವಿಟ್ ಆದರೂ ಹಾಕಬೇಕಾಗುತ್ತೆ ಅಂತಂದರೆ ನಾನು ಫಾರ್ಮ್ A and Bಗೆ ಎಕ್ಸಮ್ಟೆಡ್ ಇದ್ದೇನೆ, ಬಿಕಾಸ್ ಐ ಆಮ್ ಇದು ವೆಲ್ ವರ್ಸ್ ವಿತ್ ದ ಲೀಗಲ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಐ ಕ್ಯಾನ್ ಡಿಫೆಂಡ್ ಮೈಸೆಲ್ಫ್ ಅಂತ ಒಂದು ಎಕ್ಸಮ್ಷನ್ ಆದರೂ ಹಾಕಬೇಕಿತ್ತು. ಆ್ಯಂಡ್ ಅದು ಗೊತ್ತಿಲ್ಲ ನನಗೆ, ಬಟ್ ಕೋರ್ಟ್ ಹ್ಯಾಸ್ ಪರ್ಮಿಟೆಡ್ ಸರ್, ಫಾರ್ ವಿಚ್ ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್. ಸರ್, ರವಿಕುಮಾರ್ ಕೇಸ್ ಆಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ದಾರಿ ತಪ್ಪಿಸ್ಲಿಕ್ಕೆ ಆಗ್ತಾ ಇದೆಯಾ ಅಥವಾ ನೀವೇನಾದ್ರು ಇದು ಮಾಡ್ತಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ನಿಮ್ಮ ಕೇಸ್ ಇದು ಸರ್. ಈಗ ನನ್ನ ಕೇಸೇ, ನಾನು ಇಲ್ಲ ಅಂತ ಹೇಳೋದಿಲ್ಲ, ನನ್ನ ಕೇಸೇ. ಈಗ ಕ್ಲೈಂಟ್ ನಂದು ಅಂತ ಹೇಳಿದಾಗ ನನ್ನ ಕೇಸೇ. ಈಗ 20 ವರ್ಷದ ಪ್ರಾಕ್ಟೀಸಲ್ಲಿ ಇವತ್ತಿನವರೆಗೆ ಒಂದು ನನಗೆ ಕೋರ್ಟಲ್ಲಿ ಯಾವ ಜಡ್ಜಸ್ಗಳೂ ಯಾವ ವಿಷಯದಲ್ಲೂ ಒಂದು ಇದು ಬಂದಿಲ್ಲ, ಯಾವುದು ನೆಗೆಟಿವ್ ಆಗಿಬಿಟ್ಟು ಒಂದು ಬ್ಲ್ಯಾಕ್ ರಿಮಾರ್ಕ್ ಅಂತ ಇಲ್ದಿರೋವಾಗ ಕೋರ್ಟಲ್ಲಿ ಪ್ರಿಮೈಸಸಲ್ಲಿ ಇದೊಂದು ನನಗೆ ಯಾರೋ ಬೇಕಂತಲೇ ನನಗೆ ಅವಮಾನ ಆಗಬೇಕು ಅಂತ ಹೇಳಿಬಿಟ್ಟು ಕಪ್ಪು ಚುಕ್ಕಿ ಹಾಕಿದ್ರು ಅಂತ ಕಾಣಿಸ್ತದೆ ಸರ್. ಹೀಗಿದ್ದಾಗ ನಿಮ್ಮ ಮೊಬೈಲ್ ಯಾವುದೋ ಒಂದು ಜಡ್ಜ್ ಫೋಟೋ ಹಾಕಿ ಹೈಕೋರ್ಟ್ ಫೋಟೋ ಹಾಕಿ ಅಂತ ಹೇಳಿದ್ರು, ಅದು ನಿಮ್ಮ ಮೊಬೈಲೇ ಕಳಿಸ್ಕೊಡಿದ್ರಾ? ಸರ್, ಎಲ್ಲರಿಗೂ ಎಷ್ಟೋ ಜನ ವಕೀಲರಿಗೆ ಹೋಗಿದೆ ಸರ್. ಅದು ಒಂದು ನನ್ನ ಲೆಕ್ಕದಲ್ಲಿ ಒಂದು 25-30 ಸಾವಿರ ಅಡ್ವೊಕೇಟ್ಸ್ ನೋಡಿರ್ತಾರೆ. ಅದನ್ನು ಈಗ ಡಿಲೀಟ್ ಮಾಡಿದ್ದಾರೆ ಸರ್. ಮೇಡಮ್, ಆ ನಂಬರ್ಗೆ ಏನಾದ್ರು ನೀವು ಫೋನ್ ಮಾಡಿ ಏನಾದ್ರು ಕ್ಲಾರಿಫೈ ಮಾಡೋದು? ಸರ್, ಅದು ಮೊಬೈಲ್ನಲ್ಲಿ ಮೆಸೇಜ್ ಬಂದಿರೋದಲ್ಲ ಸರ್, ಅದೊಂದು ಯಾವುದೋ ವೆಬ್ಸೈಟಿಂದ ಬಂದಿರೋದು ಬ್ಲಾಗ್. ಮೇಡಮ್, ಈಗ ತಾವು ಬೆಂಗಳೂರು ಅಂತ ಹೇಳಿದ್ರಿ, ಒಂದು ಕೇಸ್ ತೊಗೊಂಡಿದ್ದೆ, ನೀವು ಒಂದು ಮೆಸೇಜ್ ಮಾಡಿದ್ರು ಅಂತೇಳಿ ಇಷ್ಟೊಂದು ನೀವು ಒಂದು ಕಕ್ಷಿದಾರರಿಗೆ ನ್ಯಾಯ ಕೊಡಿಸೋಕೆ ಹೋಗ್ತಾ ಇದ್ರಿ. ಕಕ್ಷಿದಾರರಿಗೆ ತಾವು ಏನು ಹೇಳಕ್ಕೆ ತಾವು ಇದು ಮಾಡ್ತೀರಾ? ಸರ್, ಕಕ್ಷಿದಾರರಿಗೆ ಆರ್ಡರ್ ಕಾಪಿ ಬಂದ ನಂತರ ಇಟ್ ಈಸ್ ಆಪ್ಷನ್ ಲೆಫ್ಟ್ ಟು ಹಿಮ್ ವೆದರ್ ಟು ಗೋ ಆ್ಯಂಡ್ ಅಪ್ರೋಚ್ ದ ಬಾರ್ ಕೌನ್ಸಿಲ್ ಆರ್ ವೆದರ್ ಟು ಗೋ ಆ್ಯಂಡ್ ಇದು ಅದು ಅವ್ರಿಗೆ ಕೋರ್ಟ್ ಆರ್ಡರ್ ಕೊಟ್ಟಿರೋ ಪ್ರಕಾರ ಅದನ್ನು ಅವರು ಫಾಲೋ ಮಾಡ್ತಾರಾ, ಇಲ್ಲ ಹಿ ವಿಲ್ ಜಸ್ಟ್ ಗಿವ್ ಅಪ್ ಅಂತ ಹೇಳ್ಕೊಂಡು ದಟ್ ಈಸ್ ಲೆಫ್ಟ್ ಟು ಹಿಮ್. ಒಂದು ಇನ್ನೊಂದೇನಂತ ಹೇಳಿದರೆ ಅವ್ರಿಗೆ ನಾವು ಅಡ್ವೈಸ್ ಮಾತ್ರ ಕೊಡ್ಬೋದು, ಬಿಟ್ಟರೆ ಹಿ ಹಿಮ್ಸೆಲ್ಫ್ ಇಸ್ ಅನ್ ಅಡ್ವೊಕೇಟ್, ಡಿಸಿಷನ್ ಇಸ್ ಹಿಸ್ ಸರ್, ಅಷ್ಟೇ ಹೇಳಿಕ್ಕಾಗುತ್ತೆ. ಈಗ ಆ ಮೆಸೇಜ್ ತೋರಿಸ್ತೀರಾ ಮಾಧ್ಯಮಕ್ಕೆ ಅಥವಾ ಇದೆಯಾ ಸರ್? ಇದರದೇ ಫೋಟೋ ಸರ್. ಅದು ಅಲ್ಲ, ಈ ಮೊಬೈಲ್ ಇದೆಯಾ ಮೇಡಮ್? ಮೊಬೈಲಲ್ಲಿದೆ, ಈಗಲೂ ಇದೆ. ಮೊಬೈಲಲ್ಲಿ ನಾವೇ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೇವೆ. ಈಗ ಇಲ್ಲ, ಡಿಲೀಟ್ ಮಾಡಿದ್ದಾರೆ, ಅವ್ರು ಡಿಲೀಟ್ ಮಾಡಿದ್ದಾರೆ, ಆದರೆ ನಾವು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೇವೆ. ಅಂದರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಸರಿಯಾಗಿ ಅವರು ಆ್ಯಕ್ಚುಲಿ ಆ ಥರ ಆರ್ಡ್ರ್ ಆಗಿರಲಿಲ್ಲ. ಅವರು ಆರ್ಡ್ರನ್ನು ತಪ್ಪಾಗಿ ಎಲ್ರಿಗೂ ಇನ್ಫಾರ್ಮೇಷನ್ ಪಾಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ಅದನ್ನು ನಾವು ಯಾವಾಗ ಅದನ್ನು ಹೈಲೈಟ್ ಮಾಡಿದ್ದೇವೋ ಇಮಿಡಿಯೇಟ್ಲಿ ಅವರು ಅದನ್ನು ಡಿಲೀಟ್ ಮಾಡ್ತಾರೆ. ಅದು ಡಿಲೀಟ್ ಮಾಡಿದ್ದೇ ನಾವು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿರೋದನ್ನು ಪ್ರೂವ್ ಮಾಡ್ತದೆ. ಓಕೆ ಮೇಡಮ್, ಇಷ್ಟೊತ್ತು ಜೊತೆ ಇದ್ರಿ, ನೀವು ರವಿಕುಮಾರ್ ಜೊತೆ ನ್ಯಾಯಪರ ಇದ್ದೀರಾ? ಸರ್, ರವಿಕುಮಾರ್ ಕೇಸ್ ನಾನು ಹೈಕೋರ್ಟಲ್ಲಿ ಫೈಲ್ ಮಾಡಿದ್ದೆ, WP ನಂಬರ್ 44/2026 ಅಂತ. ಅದು ಡಿಸ್ಪೋಸ್ ಆಗಿದೆ ಇವಾಗ ವಿತ್ ದ ಡೈರೆಕ್ಷನ್ ಟು ದ KSBC. ದಟ್ KSBC ಹ್ಯಾಸ್ ಟು ಫರ್ನಿಶ್ ಹಿಮ್ ದ ಕಾಪಿ ಆಫ್ ದ ಸ್ಕ್ರೀನಿಂಗ್ ಕಮಿಟಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಸರ್. ಆ ವಕೀಲರ ಪರವಾಗಿ ತಾವು ಇಷ್ಟೊಂದು ವಾಟ್ಸಪ್ ಮೆಸೇಜಲ್ಲೇ ಅಥವಾ ಒಂದು ಕೇಸ್ ತೊಗೊಂಡು ನ್ಯಾಯ ಕೊಡಬೇಕು ಅಂತೀರಾ? ತಾವು ಇಟ್ಟು ಜಯ ಶ್ರೀಶಕ್ತಿ ಪರವಾಗಿ ಜಯ ಆಗಲಿ ಅಂತ ಹೇಳಿದ್ರೆ ನಮ್ಮ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಸರ್. ನಮ್ಮ ಒಂದು ಮೇಡಮ್ ಅವ್ರಿಗೆ